ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ನೆಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನಂತ. ಎಸ್, ನೀವು ತಮ್ನೆಲ್ ನೋಡಿರೋ ಹಾಗೆಯೇ ಟ್ಯಾನ್, ಡಾರ್ಕ್ ಸರ್ಕಲ್ಸ್ ಹಾಗೂ ಡಸ್ಟನ್ನು ಹೋಮ್ ರೆಮಿಡಿಯಲ್ಲಿ ಹೇಗೆ ರಿಮೂವ್ ಮಾಡೋದು ಅಂತ ನಾನು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಬನ್ನಿ ಜಾಸ್ತಿ ಮಾತಾಡದೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಡಸ್ಟ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೇಗೆ ಮಾಡ್ಕೊಬರೋದು ಇದನ್ನು ಅಂತ ನೋಡ್ಕೊಂಡು ಬನ್ನಿ. ಫಸ್ಟ್ ಏನೇ ಮಾಡಬೇಕಾದ್ರೂ ನೀವು ಫಸ್ಟ್ ಕ್ಲೀನಾಗಿ ಫೇಸ್ನ ವಾಶ್ ಮಾಡಿ, ಆಯಿತಾ? ಸೊ ಇವಾಗ ನಾನು ಇದನ್ನು ಕ್ಲೀನಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೀವು ಕೂಡ ಫೇಸ್ಗೆ ಅಪ್ಲೈ ಮಾಡಿ. ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ ನಂತರ ಇದನ್ನು 5 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡಿ. 5 ಮಿನಿಟ್ಸ್ ಆಯಿತು, ಇದು ಕ್ಲೀನಾಗಿ ಡ್ರೈ ಆಗಿದೆ. ಮತ್ತೆ ಇವಾಗ ನಾವು ಫೇಸ್ ವಾಶ್ ಮಾಡ್ಕೋಬೇಕು. ಯಾವುದೇ ಥರದ ಸೋಪನ್ನು ಬಳಸಬೇಡಿ, ಹಾಗೆ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ನನ್ನ ಫೇಸ್ ವಾಶ್ ಆಗಿದೆ. ಕ್ಲೀನಾಗಿ ವಾಶ್ ಮಾಡಬೇಕು ಅಂತ ಹೇಳಿ ಸೋಪು ಗಿಪ್ಪು ಏನು ಬಳಸಬೇಡಿ. ಜಸ್ಟ್ ಹಾಗೆ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನಿಮ್ಮ ಫೇಸ್ನ ಒರೆಸಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಕಾಫಿ ಪೌಡರ್ದು ಏನು ಮಾಡ್ಕೊಂಡಿದ್ವಲ್ಲ ಅದು. ಆ್ಯಂಡ್ ಇದನ್ನು ಕ್ಲೀನಾಗಿ ಈಗ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಹೇಳ್ದಾಗೆ ಇದು ಟ್ಯಾನ್ನ ರಿಮೂವ್ ಮಾಡೋದಕ್ಕೋಸ್ಕರ ಅಪ್ಲೈ ಮಾಡಿರೋ ಅಂಥದ್ದು. ಇದು ಕೂಡ ಡ್ರೈ ಆಗಲಿ. ಅದಾಗಿದ ನಂತರ ಮತ್ತೆ ಫೇಸ್ನ ವಾಶ್ ಮಾಡಬೇಕು. ಆ್ಯಂಡ್ 5 ಮಿನಿಟ್ಸ್ ಆಗಲಿ, ಮತ್ತೆ ಸಿಗ್ತೀನಿ. ಇದು ಪೂರ್ತಿ ಡ್ರೈ ಆಗಿದೆ. ಇದು ಡ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಹೀಗೆ ಮುಟ್ಟು ನೋಡಿ ಕೈಗೇನು ಅಂಟ್ಕೊಳ್ತಾ ಇರಲ್ಲ, ಆವಾಗ ಗೊತ್ತಾಗುತ್ತೆ ಇದು ಪೂರ್ತಿ ಡ್ರೈ ಆಗಿದೆ ಅಂತ. ಆ್ಯಂಡ್ ಇದು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ನಮ್ಮ ಫೇಸ್ ಮೇಲೆ ಏನು ಕ್ರೀಮ್ ಹಾಕಿದ್ದೀನಲ್ವ ಅದ್ರ ಮೇಲೆ ಸ್ಕ್ರಬ್ನ ಮಾಡಿ. ಸೊ ಮತ್ತೆ ಇದನ್ನೇನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಬನ್ನಿ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಡಲೆ ಹಿಟ್ಟು ಅರಿಶಿನ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಮಿಲ್ಕ್ ಕೂಡ. ಇದು ಏನಕ್ಕೆ ಯೂಸ್ ಮಾಡ್ತಾ ಇರೋದು ಅಂದರೆ, ಇದು ಪಿಂಪಲ್ಸ್ಗಾಗಿರ್ಬೋದು ಹಾಗೂ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಹಾಗೆ ಈಗ ನಾವು ಟ್ಯಾನ್ ಹಾಗೂ ಡಸ್ಟ್ಗೆ ಏನೆಲ್ಲ ರಿಮೂವ್ ಮಾಡೋದಕ್ಕೆ ಕ್ರೀಮ್ನ ಅಪ್ಲೈ ಮಾಡಿದ್ವಿ ನೋಡಿ. ಆ್ಯಂಡ್ ಅದಷ್ಟನ್ನು ಕೂಡ ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ಇದು ಹೋಗಿಸುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡೋದಕ್ಕೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಇದು ಇನ್ಸ್ಟೆಂಟಾಗಿ ಗ್ಲೋ ಕೊಡೋದಕ್ಕೆ ಹೆಲ್ಪನ್ನು ಮಾಡುತ್ತೆ. ಬನ್ನಿ ಇವಾಗ ಇದನ್ನಾಗಿ ಫೇಸ್ಗೆ ಅಪ್ಲೈ ಮಾಡೋಣ. ಆ್ಯಂಡ್ ಇದು ಏನದು ಕಡಲೆ ಹಿಟ್ಟು ಅರಿಶಿನ, ಆವಾಗಲೇ ನಾವೇನು ಅಪ್ಲೈ ಮಾಡಿದ್ದಿತ್ತು ನೋಡಿ, ಹಾಲು ಮತ್ತು ಅರಿಶಿನ, ಅದರಲ್ಲಿ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಹಾಲನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನನ್ನ ಫೇಸ್ದೇ ಆಗಿರೋದ್ರಿಂದ ಯಾವುದೇ ಥರದ್ದೇನು ಪ್ರಾಬ್ಲಮ್ ಇರಲ್ಲ. ಡ್ರೈ ಆಗೇ ಮಾಡ್ಕೊಳ್ಳಿ, ತೆಳ್ಳಗೆ ಮಾಡ್ಕೋಬೇಕು ಅಂತ ಏನಿಲ್ಲ, ಈ ಥರ ಇರಲಿ. ಸೊ ಈಗ ಇದನ್ನು ಕ್ಲೀನಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇದು ನಿಮಗೆ ಸ್ವಲ್ಪ ಗಟ್ಟಿ ಅನಿಸ್ಬೋದು. ಆ್ಯಂಡ್ ಈ ಥರನೇ ಇರಲಿ. ಬೆನಿಫಿಟ್ಸ್ ಅಂತ ಕೇಳೋದಾದರೆ, ಇದರಿಂದ ಪಿಂಪಲ್, ಡಾರ್ಕ್ ಸರ್ಕಲ್ಸ್ ಹಾಗೂ ಟ್ಯಾನ್, ಡಸ್ಟ್ ಇದೆಲ್ಲ ಕೂಡ ರಿಮೂವ್ ಆಗುತ್ತೆ. ಇನ್ಸ್ಟೆಂಟಾಗಿ ಗ್ಲೋ ಕೊಡೋದು ಇದರಿಂದಾನೇ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ, ಡೆಫಿನೆಟಾಗಿ ಕಮೆಂಟ್ ಮಾಡ್ತೀರಾ ಎಸ್ ಇಟ್ಸ್ ವರ್ಕಿಂಗ್ ಅಂತ. ಹಾಗೆ ಇದನ್ನು ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗಬೇಡಿ, ಒಂಥರ ಸುಕ್ಕ ಅಂತರ ಆಗಿಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಬನ್ನಿ ಈಗ ಇದನ್ನು ಫೇಸ್ ವಾಶ್ ಮಾಡಿಬಿಡೋಣ.
ವಿಡಿಯೋ ಇಷ್ಟ ಆಗಿದೆ ಅಂತ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.